ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯದ ಬಗ್ಗೆ ಗಮನವನ್ನು ನೋಡೋಣ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಉದ್ಯೋಗಾವಕಾಶಗಳು ತುಂಬಾ ಚೆನ್ನಾಗಿ ಆಗುವಂಥದ್ದಾಗುತ್ತೆ. ಸಹೋದರರಿಂದ ಬಹಳಷ್ಟು ಸಹಕಾರಗಳನ್ನು ನಿಮ್ಮ ಜೀವನಕ್ಕೆ ಪಡ್ಕೊಳ್ತೀರಾ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅನುಕೂಲಕರವಾದ ವಾತಾವರಣವನ್ನು ಮೇಷರಾಶಿಯವರು ನೋಡೋದಕ್ಕೆ ಸಾಧ್ಯ ಇದೆ. ಕೆಲವು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಲಾಭವೂ ಸಹ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮಗೆ ಗೌರವ ಜಾಸ್ತಿ ಆಗ್ತಕ್ಕಂತಹ ಹೆಚ್ಚಿಗೆ ಆಗ್ತಕ್ಕಂಥ ವಾರ ಅಂತಲೇ ಹೇಳಬಹುದು. ಈ ವಾರದಲ್ಲಿ ನಿಮ್ಮ ಸುತ್ತ ಇದ್ದಂತಹ ಹಲವು ವಿವಾದಗಳು ಬಗೆಹರಿಯುತ್ತವೆ. ಪ್ರಮುಖವಾದಂತಹ ವಿಚಾರಗಳಲ್ಲಿ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಂಡು ಅದರಿಂದ ಉತ್ತಮ ಫಲಿತಗಳನ್ನು ಅನುಭವಿಸಬಹುದು. ಶುಭವಾದ ವಾರ ಮೇಷರಾಶಿಯವರಿಗೆ ಈ ವಾರ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ನಿಧಾನವಾಗಿ ಸಾಗುತ್ತೆ. ಹಣಕಾಸಿನ ತೊಂದರೆ ತಾಪತ್ರೆಗಳು ಬಂದು ನಿಮಗೆ ಬಹಳ ಮಾನಸಿಕ ಕಿರಿಕಿರಿಯನ್ನು ಉಂಟು ಮಾಡುವ ಸಾಧ್ಯತೆಗಳು ಇದ್ದಾವೆ. ವೃತ್ತಿಗೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಒಂದಿಷ್ಟು ಏರುಪೇರುಗಳು ಉಂಟಾಗುವಂಥದ್ದು ಆಗುತ್ತೆ. ವಿವಾದಗಳು ಒಂದಿಷ್ಟು ಹೆಚ್ಚಿಗೆ ಆಗುತ್ತೆ. ಕೆಲಸದಲ್ಲಾಗಬಹುದು, ಮನೆಯಲ್ಲಾಗಬಹುದು, ವೈಯಕ್ತಿಕ ಬದುಕುಗಳಲ್ಲಿ ಆಗಿರಬಹುದು. ಎಲ್ಲ ವಿಚಾರಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ವಿವಾದಗಳಾಗಬಹುದು, ಕಿರಿಕಿರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹುಷಾರು. ಕುಟುಂಬ ಸದಸ್ಯರೊಟ್ಟಿಗೆ ಭಿನ್ನಾಭಿಪ್ರಾಯಗಳು ವೃದ್ಧಿಯಾಗುತ್ತೆ. ಜಾಗೃತೆಯಾಗಿರಿ. ಮೇಲಧಿಕಾರಿಗಳಿಂದ ಒತ್ತಡ, ಮಾನಸಿಕ ಹಿಂಸೆ, ಜೊತೆಗೆ ಬಹಳ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಪರಿಸ್ಥಿತಿಯು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಇದೆ. ಜಾಗೃತೆಯಾಗಿರೋದು ತುಂಬಾ ಒಳ್ಳೆಯದು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಶುಭವಾಗಲಿ. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಅವಕಾಶಗಳು ಬಂದು ಕೈ ಸೇರುತ್ತೆ. ಸಾಲದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಆತ್ಮೀಯರ ಬೆಂಬಲ ಮತ್ತು ಸಹಕಾರದೊಂದಿಗೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿಕೊಳ್ತೀರಿ. ಹಲವು ವಿಚಾರಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ನೂತನವಾದ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ನೋಡಬಹುದು. ವ್ಯಾಪಾರದಲ್ಲಿ ಹಿಂದೆಂದಿಗಿಂತಲೂ ಈ ವಾರ ಒಂದಿಷ್ಟು ಹೆಚ್ಚಿನ ಲಾಭಾಂಶಗಳ ನಿರೀಕ್ಷೆಯನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಲಾಭವನ್ನು ಸಹ ನೀವು ಪಡ್ಕೊಳ್ತೀರಿ. ಶುಭವಾಗಿದೆ ಮಿಥುನ ರಾಶಿಯವರಿಗೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಯಾವ ರೀತಿಯಾದಂತಹ ಫಲಿತಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಕುಟುಂಬ ಸದಸ್ಯರೊಟ್ಟಿಗೆ ಯಾತ್ರೆಯನ್ನು ಹೊರಡ್ತೀರಿ. ನಿಮ್ಮ ಮನೆಯಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ದಾಂಪತ್ಯ ಕಲಹಗಳು ದೂರ ಆಗುವಂಥದ್ದಿರಬಹುದು. ತಾಯಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು, ಅನಾರೋಗ್ಯಗಳ ವಿಮುಕ್ತರ ಆಗುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಗಳು ಬಹಳ ಮಂದಗತಿಯಲ್ಲಿ ಏನು ಸಾಗ್ತಾ ಇತ್ತು, ಆ ಮಂದಗತಿಯಿಂದ ಬಹಳ ತೀವ್ರಗತಿಗೆ ಬರುವ, ಅಂದರೆ ಆದಾಯದಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಕಠಿಣವಾದಂತಹ ಪರಿಸ್ಥಿತಿಗಳೇನು ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಉಂಟಾಗೋದಿಲ್ಲ. ಒಳ್ಳೆ ರೀತಿಯಾದಂತಹ ಫಲಿತಗಳನ್ನು ನೀವು ನಿರೀಕ್ಷಿಸಬಹುದು. ಈ ವಾರದಲ್ಲಿ ಶುಭವಾದಂತಹ ವಾರವಿದೆ. ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಶುಭವಾಗಲಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ವೃತ್ತಿನಲ್ಲಾಗಬಹುದು, ವ್ಯಾಪಾರದಲ್ಲಾಗಬಹುದು, ವ್ಯವಹಾರಗಳಲ್ಲಾಗಬಹುದು, ಉದ್ಯೋಗದಲ್ಲಾಗಬಹುದು, ಅದೇ ರೀತಿಯಾಗಿ ಇನ್ಯಾವುದೇ ರೀತಿಯಾದಂತಹ ಸಗಟು ವ್ಯಾಪಾರಸ್ಥರಿಗಿರಬಹುದು ಹೆಚ್ಚಿನ ಧನಲಾಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಈ ವಾರದಲ್ಲಿ ನಿರುದ್ಯೋಗ ಸಮಸ್ಯೆಗಳಿಗೆ ಒಂದಿಷ್ಟು ಉತ್ತರಗಳು ಸಿಗ್ತಕ್ಕಂಥದ್ದು ಆಗುತ್ತೆ. ಉದ್ಯೋಗದಲ್ಲಿ ಜವಾಬ್ದಾರಿಗಳು ನಿಮಗೆ ಜಾಸ್ತಿ ಆದರೂ ಸಹ ಅದನ್ನು ಒಂದಿಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ.
ಮಕ್ಕಳ ಶಿಕ್ಷಣದ ವಿಚಾರಗಳಲ್ಲಿ ಪ್ರಗತಿ, ಅದು ನಿಮಗೆ ಹೆಚ್ಚಿನ ಸಂತೋಷವನ್ನು ಸಹ ತಂದುಕೊಡುತ್ತೆ. ಹಳೆಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಒಂದಿಷ್ಟು ಸಮಯ ಹಾಳು ಮಾಡಿಕೊಳ್ತೀರಿ ಅನ್ನೋದನ್ನು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ಕೆಟ್ಟ ಪರಿಸ್ಥಿತಿಗಳೇನು ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಇಲ್ಲ. ಗತಂ ಗತಃ, ಮುಗಿದದ್ದು ಮುಗಿದು ಹೋಗಿದೆ, ಬಿಟ್ಬಿಡಿ. ಎಲ್ಲರ ಭೂತಕಾಲದಲ್ಲೂ ಹಲವು ಭೂತಗಳು ಕುಣಿದು ಹೋಗಿರುತ್ತವೆ. ಅದನ್ನು ಪುನಃ ಪ್ರಸ್ತುತದ ವರ್ತಮಾನ ಕಾಲದಲ್ಲಿ ಭೂತಕಾಲದ ಭೂತಗಳ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನವಿಲ್ಲ. ಬಿಟ್ಟು ಮುಂದೆ ನಡ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ಬಹಳ ಅನುಕೂಲಕರವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಬಹಳ ಶುಭವಾದ ವಾತಾವರಣ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪಗಳು ನಡೀತಕ್ಕಂಥದ್ದು, ಶುಭ ಕಾರ್ಯಗಳು ಶುಭ ಘಟನೆಗಳು ನಡೆಯುವಂಥದ್ದಾಗತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಅಭಿವೃದ್ಧಿಯನ್ನು ನೀವು ಪಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಬಾಲ್ಯದ ಗೆಳೆಯರೊಟ್ಟಿಗೆ ಬಹಳ ಸಂತೋಷಮಯವಾದ ಕಾಲವನ್ನು ಕಳೀತೀರಿ. ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗುವಂತಹ, ಇಷ್ಟಪಡುವಂತಹ ರೀತಿಯಲ್ಲಿ ಈ ವಾರ ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಅದೃಷ್ಟವೇ ಇದೆ. ಚೆನ್ನಾಗಿರುವಂತಹ ಜೀವನ ಈ ವಾರದಲ್ಲಿದೆ. ಶುಭವಾಗಿದೆ, ಚೆನ್ನಾಗಿರಿ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಗಳಿದ್ದಾವೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ನಿಮಗೆ ಸರಿಯಾದ ಸಮಯಕ್ಕೆ ಮುಗಿಯುತ್ತೆ. ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭದ ನಿರೀಕ್ಷೆ ಮಾಡಬಹುದು. ವೃತ್ತಿಪರ ಕೆಲಸಗಳು ಸ್ವಲ್ಪ ನಿಧಾನವಾದರೂ ನಿಮಗೆ ಲಾಭದಲ್ಲೇನೂ ತೊಂದರೆ ತಾಪತ್ರಗಳು ಇಲ್ಲದೆ ಒಳ್ಳೆಯ ಲಾಭವನ್ನೇ ತಂದುಕೊಡುತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ. ಆಸ್ತಿ ಸಂಬಂಧಿತ ವಿವಾದಗಳೇನಾದರೂ ಸಹೋದರ ಸಹೋದರಿಯರೊಟ್ಟಿಗೆ ಇದ್ದರೆ ಅದು ನಿವಾರಣೆಯಾಗತ್ತೆ. ಚೆನ್ನಾಗಿದೆ ಅಂತಲೇ ಹೇಳಬಹುದು. ಈ ಒಂದು ವಾರ ನಮ್ಮ ತುಲಾರಾಶಿಯವರೆಗೂ ಚೆನ್ನಾಗಿದೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೆ ಇದು ಒಳ್ಳೆ ಕಾಲ ಅಂತಲೇ ಹೇಳಬಹುದು. ಆದರೆ ಬೇರೆಯವರ ಅನಗತ್ಯ ವಿಚಾರಗಳಿಗೆ ನೀವು ತಲೆ ಹಾಕದೇ ಇರೋದು ತುಂಬಾ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಕೆಲವೊಮ್ಮೆ ನೀವು ಜಾಗ್ರತೆಯನ್ನೇನೋ ಮಾಡ್ತೀರಿ, ಅಷ್ಟೇ ಉದಾಸೀನನೂ ಮಾಡ್ತೀರಿ. ಸ್ವಲ್ಪ ಹುಷಾರಾಗಿರೋದು ತುಂಬಾ ಒಳ್ಳೆಯದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಶುಭ ಬದಲಾವಣೆಗಳಿದ್ದಾವೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ದಿಢೀರಂತ ಪ್ರಮೋಷನ್ ಕೊಡ್ಬೋದು, ಅಥವಾ ದಿಢೀರಂತ ಇಂಕ್ರಿಮೆಂಟ್ ಬಂದರೂ ಬರಬಹುದು. ಕೆಲಸ ಕಾರ್ಯಗಳು ಬಹಳ ಶೀಘ್ರಗತಿಯಲ್ಲಿ ಮುಗಿಯುತ್ತೆ. ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಈ ವಾರ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಒಳ್ಳೆಯದಾಗಲಿ. ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗಿಗಳಿಗೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಮನ್ನಣೆ ಸಿಗ್ತಕ್ಕಂಥ ವಾರವಾಗಿರುತ್ತೆ. ಹಣಕಾಸಿನ ವ್ಯವಹಾರಗಳು ಬಹಳ ತೃಪ್ತಿಕರವಾದ ವಾತಾವರಣವನ್ನು ಕೊಡುತ್ತೆ. ಆಪ್ತ ಸ್ನೇಹಿತರಿಂದ ಅತ್ಯಮೂಲ್ಯವಾಗಿರ್ತಕ್ಕಂತಹ ಮಾಹಿತಿ ಮತ್ತು ಸಹಾಯದ ನಿರೀಕ್ಷೆಯನ್ನು ನೀವು ಮಾಡಬಹುದು. ನಿರುದ್ಯೋಗಿಗಳಿಗೆ ಹೆಚ್ಚಿನ ಶುಭ ಫಲಗಳು ಸಹ ಸಿಗುತ್ತವೆ. ಮತ್ತು ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ಉದ್ಯೋಗಗಳ ಪ್ರಾಪ್ತಿ ಯೋಗವೂ ಸಹ ಇದೆ. ಸಮಾಜದಲ್ಲಿ ವಿಶೇಷ ಗೌರವ ಸ್ಥಾನಮಾನಗಳು ಧನಸ್ಸು ರಾಶಿಯವರಿಗೆ ಈ ವಾರ ಸಿಗುತ್ತೆ. ಚೆನ್ನಾಗಿದೆ. ಮಿಶ್ರಿತ ಫಲಗಳಿದ್ದಾವೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ. ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುವಂತಹದ್ದು. ಆರೋಗ್ಯದಲ್ಲಿದ್ದಂತಹ ತೊಂದರೆ ತಾಪತ್ರಗಳು ಏರಿಳಿತಗಳೆಲ್ಲ ದೂರ ಆಗ್ತಕ್ಕಂಥದ್ದು. ದೂರ ಪ್ರಯಾಣದ ಯೋಗ ಮತ್ತು ದೂರ ಪ್ರಯಾಣದಲ್ಲಿ ಬಹಳ ಶುಭವಾಗುವಂತಹದ್ದು. ವ್ಯವಹಾರಗಳೆಲ್ಲ ಪ್ರಮುಖವಾದಂತಹ ಲಾಭಗಳನ್ನು ನೋಡ್ತೀರಿ. ಹಣಕಾಸಿನ ವ್ಯವಹಾರಗಳು ಬಹಳ ಆಶಾದಾಯಕವಾಗಿರುತ್ತೆ. ಒಂದು ಉದ್ಯೋಗಿಗಳಿಗೆ ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಈ ವಾರ ಒಳ್ಳೆ ಕಾಲ ಅಂತಲೇ ಹೇಳಬಹುದು. ಹಣಕಾಸಿನ ಪರಿಸ್ಥಿತಿ ಬಹಳ ಸುಧಾರಣೆಯಾಗುತ್ತೆ. ಒಳ್ಳೆ ರೀತಿಯ ಬೆಳವಣಿಗೆಗಳನ್ನು ಶೈಕ್ಷಣಿಕವಾಗಿ, ಆರೋಗ್ಯವಾಗಿ, ಔದ್ಯೋಗಿಕವಾಗಿ, ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಈ ವಾರ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಳ್ಳೆಯದಾಗಲಿ. ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಬಹಳ ಜಾಗೃತಿಯಾಗಿರಬೇಕು. ವಿವಾದಗಳು ನಿಮ್ಮ ಮೇಲೆ ಸುಮ್ಮನೆ ಬಂದು ಕೂತ್ಕೊಂಡ್ಬಿಡುತ್ತೆ. ನೀವೇನು ಮಾಡಿದರೂ ತಪ್ಪು, ಏನು ಹೇಳಿದರೂ ತಪ್ಪು, ಏನು ಹೇಳದೇ ಇದ್ದರೂ ತಪ್ಪು. ಈ ವಾರ ಒಂದು ರೀತಿ ಹಾವಿನ ಬಾಯಿಂದ ತಪ್ಪಿಸ್ಕೊಂಡು ಚಳಿನ ಬಾಯಿಗೆ ಬಿದ್ದಾಗ ಆಗುತ್ತೆ, ಬೆಂಕಿಯಿಂದ ತಪ್ಪಿಸ್ಕೊಂಡು ಬಾಂಡ್ಲೆಗೆ ಬಿದ್ದಾಗ ಆಗುತ್ತೆ. ಅಷ್ಟೇ ಪರಿಸ್ಥಿತಿ.
ಈ ರೀತಿಯಾದಂತಹ ಹಿಂಸೆ ಪಡುವಂತಹ ವಾತಾವರಣ ಈ ವಾರದಲ್ಲಿ ಇದೆ. ಹುಷಾರಾಗಿರಬೇಕು. ಯಾರೂ ಕುಂಭರಾಶಿಯವರು ಕೆಲಸದ ಹೊರೆ ಉದ್ಯೋಗಿಗಳಿಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ವೃಥಾ ಖರ್ಚು, ವ್ಯರ್ಥ ಖರ್ಚುಗಳು ಉಂಟಾಗತ್ತೆ. ಮಾನಸಿಕವಾಗಿ ಬಹಳ ಏರುಪೇರುಗಳು ಉಂಟಾಗತ್ತೆ. ಅಂದ್ಕೊಳ್ಳೋದು ಒಂದು, ಆಗೋದು ಒಂದು. ಏನಾದರೂ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು, ಯಾವುದ್ರ ಮೇಲಾದರೂ ದುಡ್ಡು ಕಾಸುಗಳು ಏನಾದರೂ ಹಾಕಬೇಕು ಅಂತಂದರೆ ಹುಷಾರು. ಈ ವಾರ ನೀನು ತುಂಬಾ ಹುಷಾರಾಗಿರಬೇಕು. ಜಾಗ್ರತೆಯಾಗಿದ್ದು ಜೀವನ ಮಾಡಿ ಒಳ್ಳೆಯದಾಗಲಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳು ಬಹಳ ಒಳ್ಳೆಯದಲ್ಲ. ಮೀನ ರಾಶಿಯವರು ಸ್ವಲ್ಪ ದುಡುಕಿನ ಸ್ವಭಾವದವರು. ಯೋಚನೆ ಮಾಡ್ದೇ ನೀವು ದುಡುಕ್ಬಿಡ್ತೀರಿ. ಕೆಲವೊಂದು ಸಲ ಯೋಚನೆ ಮಾಡಿ ಸಮಯ ಹಾಳು ಮಾಡ್ತೀರಿ. ಈ ಎರಡೂ ಕ್ಯಾರೆಕ್ಟರ್ ಇದೆ ನೋಡಿ ಮೀನ ರಾಶಿಯವರಿಗೆ. ಒಂದು, ಯೋಚನೆ ಮಾಡದೆ ದುಡುಕ್ಬಿಡ್ತೀರಿ, ಅಥವಾ ಯೋಚನೆ ಮಾಡ್ತಾನೆ ಕಾಲಹರಣ ಮಾಡ್ತೀರಾ. ಇದೇ ನಿಮ್ಮ ಸಮಸ್ಯೆ. ಅದನ್ನು ಫಸ್ಟು ಬಿಟ್ಬಿಡಿ. ಸಾಲಗಾರರಿಂದ ಒಂದು ಸ್ವಲ್ಪ ಒತ್ತಡ ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇದೆ. ಆದಾಯ ಏನೋ ಸೀಮಿತವಾಗಿರುತ್ತೆ, ವೆಚ್ಚಗಳು ಸಹ ಸೀಮಿತವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಕಾಳಜಿ ಮಾಡಿ. ಪ್ರಮುಖ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅಂತಹ ಹೆಚ್ಚಿನ ಲಾಭಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಿಶ್ರಿತ ಫಲಿತಗಳಿದ್ದಾವೆ. ನಮ್ಮ ಮೀನ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಾಗಿರಿ. ಕೊನೆಯ ಈಗ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ. ಶುಭವಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಇನ್ನು 2025ರಲ್ಲಿ ಪ್ರಮುಖವಾಗಿ ಮೇ 14ನೇ ತಾರೀಕಿನಂದು ನಡೀತಿರುವಂತಹ ಗುರು ಮಹಾಯಾಗ. 14ನೇ ತಾರೀಕು ಮೇ 2025ರಂದು ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭ ರಾಶಿಯಿಂದ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಹಲವು ರಾಶಿಗಳಿಗೆ ಗುರುಬಲವಿದೆ, ಹಲವು ರಾಶಿಗಳಿಗೆ ಗುರುಬಲವಿಲ್ಲ. ಗುರುಬಲ ಇದ್ದಂತಹವರು ಅದನ್ನು ಇನ್ನಷ್ಟು ಹೆಚ್ಚಿಗೆ ವೃದ್ಧಿ ಮಾಡಿಕೊಳ್ಳೋದಕ್ಕೆ, ಗುರುಬಲ ಇಲ್ಲದೇ ಇರುವಂಥವರು ಗುರುವಿನಿಂದ ಶ್ರೀರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಈ ಯಾಗ ಬಹಳ ಸಹಕಾರಿಯಾಗುತ್ತೆ. ಈ ಯಾಗದ ಸಂಪೂರ್ಣವಾದ ಉದ್ದೇಶ ಗುರುವಿನಿಂದ ನಿಮಗೆ ಯಾವುದೇ ರೀತಿಯಾಗಿ ದೋಷಗಳು ಉಂಟಾಗಬಾರ್ದು. ಯಾಕಂದರೆ 1 ವರ್ಷಗಳ ಕಾಲ ದೀರ್ಘವಾಗಿ ಒಂದು ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲದ ಅವಶ್ಯಕತೆ ಪ್ರತಿ ರಾಶಿಯವರೆಗೂ ಇದೆ. ನಿಮ್ಮ ಜೀವನದಲ್ಲಿ ಏನೇ ಶುಭ ಕಾರ್ಯಗಳು ನಡಿಬೇಕು, ಶುಭ ಘಟನೆಗಳು ನಡಿಬೇಕು, ಮದುವೆ ಆಗಿರಬಹುದು, ಸಂತಾನವಾಗಿರಬಹುದು, ಉಪನಯನವಾಗಿರಬಹುದು, ವಿದ್ಯೆ ಆಗಿರಬಹುದು, ಯಾವುದೇ ರೀತಿಯಾದ ಮನೆ ತಗೊಳ್ಳೋದು, ಮನೆ ಮಾರಾಟ ಮಾಡೋದು, ಆಸ್ತಿಗಳ ಸಂಚಯನ ಮಾಡಿಕೊಳ್ಳೋದು, ಆಸ್ತಿಗಳ ಮಾರಾಟ ಮಾಡುವಂಥದ್ದಿರ್ಬೋದು, ಗಂಡ ಹೆಂಡತಿ ಅನ್ಯೋನ್ಯ ದಾಂಪತ್ಯ ಇರುವಂಥದ್ದಿರಬಹುದು, ಎಲ್ಲ ವಿಚಾರಗಳಿಗೂ ಸಹ ಗುರುಬಲ ತುಂಬಾ ಪ್ರಮುಖವಾದಂತಹದ್ದು. ಹಾಗಾಗಿ ಈ ಗುರುಬಲ ಅಂತ ಬಂದ ಸಂದರ್ಭಕ್ಕೆ ಯಾವ್ಯಾವ ರಾಶಿಗೆ ಇದೆ ಅಥವಾ ಯಾವ್ಯಾವ ರಾಶಿಗೆ ಇಲ್ಲ ಅನ್ನೋದಕ್ಕಿಂತ ಇರುವಂಥವರು ಇನ್ನಷ್ಟು ಹೆಚ್ಚಿಗೆ ಬಲವನ್ನು ಪಡ್ಕೊಂಡು ಇಲ್ಲದೇ ಇರತಕ್ಕಂಥವರು ರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಈ ಯಾಗ ಬಹಳ ಸಹಕಾರಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ಅಷ್ಟೇ ಈ ಒಂದು ಶುಭ ಸಂದರ್ಭದಲ್ಲಿ 14ನೇ ತಾರೀಕೇನು ಬದಲಾವಣೆ ಆಗ್ತಾ ಇದೆ ಅಂದೇ ಬೃಹಸ್ಪತಿಗೆ ಮಹಾಯಾಗವನ್ನು, ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಮತ್ತು ಗೋತ್ರ ಇದಿಷ್ಟನ್ನು ಸಹ ಕಳುಹಿಸಿ ಅದಕ್ಕೆ ಸೇವಾ ಶುಲ್ಕ 333 ರೂಪಾಯಿಗಳಿರುತ್ತವೆ. ಅದನ್ನು ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲಗಳನ್ನು ಅನುಭವಿಸಬಹುದು ಅಂತ ಹೇಳ್ತಾ, ಇದು ಗುರು ಮಹಾಯಾಗದ ವಿಶೇಷವಾದರೆ ಈ ವಾರದ 12 ರಾಶಿಯ ಫಲಾನುಫಲಗಳಿಗೆ ಅನುಸಾರವಾಗಿ ಪರಿಹಾರವನ್ನು ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಬಹಳಷ್ಟು ಅನುಕೂಲವಾಗುತ್ತೆ. ಇನ್ನೇನು ನಮಗೆ ಬೇಸಿಗೆಯ ತೀವ್ರತೆ ನಮಗೆ ಇನ್ನೇನು ತಟ್ಟೋದಕ್ಕೆ ಹತ್ತಿರ ಬರ್ತಾ ಇದೆ. ಈಗಲೇ ನಮಗೆ ಇನ್ನೂ ಚಳಿಗಾಲ ಮುಗುದಿಲ್ಲ, ಆದರೂ ಸಹ ನಮಗೆ ಬಿಸಿಲಿನ ತಾಪ ನಿಧಾನವಾಗಿ ಚುರುಕುಟ್ಟೋಕ್ಕೆ ಶುರುವಾಗಿದೆ. ಆದರೆ ಇನ್ನು ಮುಂದಕ್ಕೆ ಇನ್ನೂ ಯಾವ ಒಂದು ಹಂತಕ್ಕೆ ಹೋಗಿ ತಲುಪತ್ತೋ ಗೊತ್ತಿಲ್ಲ, ಭಗವಂತನೇ ಬಲ್ಲ. ಹಾಗಾಗಿ ನೀವು ಉಳ್ಕೊಳ್ಳಿ, ಪ್ರಾಣಿಗಳನ್ನು ಉಳಿಸಿ, ಪ್ರಕೃತಿಯನ್ನು ಉಳಿಸಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ವಾರದಲ್ಲಿ ಪೂರ್ಥ ಕಾಲಭೈರವಾಷ್ಟಕಂ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ, ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಪಠಣ ಮಾಡ್ಕೊಳ್ತಾ ಬನ್ನಿ. ಶುಭವಾಗಲಿ, ಮಂಗಳವಾಗಲಿ, ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದಾಗಿತ್ತು ಈ ವಾರದ 12 ರಾಶಿಗಳ ವಾರ ಭವಿಷ್ಯ.
ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.